ನಮಸ್ತೆ ಮಕ್ಕಳ. ಲಾಸ್ಟ್ ಕ್ಲಾಸ್ನಲ್ಲಿ ವಿ ಸಾ ಹೌ ಹೀಟಿಂಗ್ ಅಥವಾ ಕೂಲಿಂಗ್ ಎ ಲಿಕ್ವಿಡ್ ಅಫೆಕ್ಟ್ಸ್ ದ ಪಾರ್ಟಿಕಲ್ಸ್, ಅಫೆಕ್ಟ್ಸ್ ದ ವೇ ದ ಪಾರ್ಟಿಕಲ್ಸ್ ಮೂವ್ ಅಲ್ವಾ. ನಾವು ವಿತ್ ಸಮ್ ಆ್ಯಕ್ಟಿವಿಟಿ, ವಿತ್ ಸಮ್ ಅನಿಮೇಷನ್ಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ನಾವು ಲಿಕ್ವಿಡ್ಸ್ನ ಹೀಟ್ ಮಾಡಿದಾಗ ಅದರ ಪಾರ್ಟಿಕಲ್ಸ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಅದರ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಜಾಸ್ತಿ ಆಗುತ್ತೆ, ದೇರ್ಫೋರ್ ಲಿಕ್ವಿಡ್ಸ್ನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ವೆನ್ ಯು ಕೂಲ್ ಎ ಲಿಕ್ವಿಡ್ ಅಂದರೆ ಅದ್ರ ಟೆಂಪ್ರೇಚರ್ ಕಡಿಮೆ ಮಾಡಿದಾಗ ಅದ್ರ ಸ್ಪೀಡ್ ಕಮ್ಮಿ ಆಗುತ್ತೆ, ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ದಿ ಲಿಕ್ವಿಡ್ ಕಡಿಮೆ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಆಫ್ ವಿಚ್ ದ ವಾಲ್ಯೂಮ್ ಆಫ್ ದಿ ಲಿಕ್ವಿಡ್ ಆಲ್ಸೋ ಡಿಕ್ರೀಸಸ್. ಆ್ಯಂಡ್ ದ ಥರ್ಮಾಮೀಟರ್ಸ್ ಇದೆಯಲ್ಲ ಮಕ್ಕಳ, ದೇ ವರ್ಕ್ ಆನ್ ದಿಸ್ ಪ್ರಿನ್ಸಿಪಲ್. ಸೊ ಅದನ್ನು ನೋಡಿದ್ವಿ ನಾವು. ಥರ್ಮಾಮೀಟರ್ನಲ್ಲಿ ಹೇಗೆ ಪಾರ್ಟಿಕಲ್ಸ್ ಅದ್ರ ವಾಲ್ಯೂಮ್ ಹೇಗೆ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಹೇಗೆ ಕಮ್ಮಿ ಆಗುತ್ತೆ, ಅದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ, ರೈಟ್. ನಾವು ಈ ಕ್ಲಾಸ್ನಲ್ಲಿ ಸಾಲಿಡ್ಸ್ ಕನ್ಸಿಡರ್ ಮಾಡೋಣ ಮಕ್ಕಳ. ವಾಟ್ ಹ್ಯಾಪನ್ಸ್ ವೆನ್ ಯು ಹೀಟ್ ಎ ಸಾಲಿಡ್, ವಾಟ್ ಹ್ಯಾಪನ್ಸ್ ವೆನ್ ಯು ಕೂಲ್ ಎ ಸಾಲಿಡ್. ಸಾಲಿಡ್ಸಲ್ಲಿ ಪಾರ್ಟಿಕಲ್ಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಸೊ ವಿ ಸ್ಟಾರ್ಟ್ ದಿಸ್ ಕ್ಲಾಸ್ ವಿತ್ ಆ್ಯನ್ ಆ್ಯಕ್ಟಿವಿಟಿ. ಓಕೆ, ಏನು ಆ್ಯಕ್ಟಿವಿಟಿ ಅಂತಂದರೆ, ಒಂದು ಸಾಲಿಡ್ ತೊಗೊಳ್ತೀನಿ ಮಕ್ಕಳ, ಸಾಲಿಡ್ ಮೆಟಲ್ ಬಾಲ್. ಒಂದು ಸಾಲಿಡ್ ಮೆಟಲ್ ಬಾಲ್ನ ತೊಗೊಳ್ತೀನಿ. ಆ ಮೆಟಲ್ ಬಾಲ್ನ ನಾನು ಹೀಟ್ ಮಾಡ್ತೀನಿ ಮತ್ತು ಕೂಲ್ ಮಾಡ್ತೀನಿ, ಆಯಿತಾ. ಈ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ, ಜಸ್ಟ್ ಅಬ್ಸರ್ವ್ ಮಾಡಿ, ಆಮೇಲೆ ಹಾಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಒಂದು ಮೆಟಲ್ ಬಾಲ್ ಇದೆ ಮಕ್ಕಳ, ಒಂದು ರಿಂಗ್ ಇದೆ. ಆ ಮೆಟಲ್ ಬಾಲು ರಿಂಗ್ ಒಳಗಡೆ ಆರಾಮ್ಸೆ ತೂರ್ತಾ ಇದೆ, ಹೋಗ್ತಾ ಇದೆ. ಈಗ ನಾನು ಮೆಟಲ್ ಬಾಲ್ನ ಚೆನ್ನಾಗಿ ಹೀಟ್ ಮಾಡ್ತೀನಿ. ಹೀಟ್ ಮಾಡಿಬಿಟ್ಟು ನಾನು ಈಗ ರಿಂಗ್ ಒಳಗೆ ಅದನ್ನು ಇನ್ಸರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟು ಮೈ ಸರ್ಪ್ರೈಸ್ ನೋಡಿ, ಇನ್ಸರ್ಟೇ ಆಗ್ತಿಲ್ಲ ರಿಂಗ್ ಒಳಗಡೆ ಹೋಗ್ತಾನೇ ಇಲ್ಲ. ಓಕೆ, ಸೊ ನಾನೇನು ಮಾಡ್ತೀನಿ ಅಂತಂದರೆ, ಅದನ್ನು ಕೂಲ್ ಮಾಡಬೇಕು ಅಂಥೇಳಿ ಒಂದು ಕೋಲ್ಡ್ ವಾಟ್ರಲ್ಲಿ ನಾನು ಅದ್ದುತ್ತೀನಿ ಮೆಟಲ್ ಬಾಲ್ನ. ಆಮೇಲೆ ಇಫ್ ಐ ಟ್ರೈ ಟು ಇನ್ಸರ್ಟ್, ದೆನ್ ದ ಮೆಟಲ್ ಬಾಲ್ ಗೋಸ್ ಇನ್ಸೈಡ್ ದ ರಿಂಗ್ ವೆರಿ ಈಸಿಲಿ. ಓಕೆ, ಇದನ್ನು ನೀವು ಬೇಕಾದ್ರೆ ಮತ್ತೆ ವಿಡಿಯೋನ ರಿವೈಂಡ್ ಮಾಡಿ ಮತ್ತೆ ನೋಡ್ಕೊಳ್ಳಿ ಮಕ್ಕಳ. ಇದರಿಂದ ಏನು ನಾವು ಕನ್ಕ್ಲೂಷನ್ ಬರ್ಬೋದು? ಎಸ್, ಆಬ್ವಿಯಸ್ಲಿ ಏನು ಕನ್ಕ್ಲೂಷನ್ ಅಂತಂದರೆ, ದ ಕನ್ಕ್ಲೂಷನ್ ಈಸ್ ವೆರಿ ಆಬ್ವಿಯಸ್. ವೆನ್ ಯು ಹೀಟ್ ಎ ಸಾಲಿಡ್, ಆ ಸಾಲಿಡ್ನ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಸೈಜ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಸೈಜ್ ಜಾಸ್ತಿ ಆಗಿದ್ದರಿಂದ ಈ ಕೇಸಲ್ಲಿ ರಿಂಗ್ ಒಳಗಡೆ ಅದು ಹೋಗ್ತಾನೆ ಇಲ್ಲ, ಇನ್ಸರ್ಟ್ ಆಗ್ತಿಲ್ಲ, ಈಸಿಲಿ ಇಟ್ ಡಿಡ್ ನಾಟ್ ಗೋ ಇನ್ ಟು ದ ರಿಂಗ್. ಸೊ ಆಮೇಲೆ ಅದನ್ನು ನಾನು ಕೂಲ್ ಮಾಡಿದಾಗ ಅದರ ವಾಲ್ಯೂಮ್ ಅಥವಾ ಸೈಜ್ ಕಡಿಮೆ ಆಗುತ್ತೆ. ದೇರ್ಫೋರ್ ಕೂಲ್ ಆದಮೇಲೆ ಅದು ಇಟ್ ವೆಂಟ್ ಈಸಿಲಿ ಇನ್ ಟು ದ ring. Okay, so this means that solids also expand like liquids on heating. Solids contract, reduce their volume on cooling alva. but ಮಕ್ಕಳ ಡಿಫರೆನ್ಸ್ ಏನಿದೆ ಅಂತಂದರೆ, ಸಾಲಿಡ್ಸ್ ಡು ನಾಟ್ ಎಕ್ಸ್ಪ್ಯಾಂಡ್ ಅಥವಾ ಇನ್ಕ್ರೀಸ್ ದೇರ್ ವಾಲ್ಯೂಮ್ ವೆರಿ ಮಚ್ ವೆನ್ ಕಂಪೇರ್ ಟು ಲಿಕ್ವಿಡ್ಸ್. ಲಿಕ್ವಿಡ್ಸ್ನ ವಾಲ್ಯೂಮ್ ತುಂಬ ಜಾಸ್ತಿ ಆಗುತ್ತೆ ವೆನ್ ಕಂಪೇರ್ ಟು ಸಾಲಿಡ್ಸ್. ಸಾಲಿಡ್ಸ್ ಎಕ್ಸ್ಪ್ಯಾಂಡ್ ವೆರಿ ಲಿಟಲ್ ಆನ್ ಹೀಟಿಂಗ್ and they contract very little on cooling. Okay, now ಮಕ್ಕಳ ಮತ್ತೆ ಆ್ಯನಿಮೇಷನ್ ನೋಡೋಣ. ವಾಟ್ ಹ್ಯಾಪನ್ಸ್ ಟು ದ ಪಾರ್ಟಿಕಲ್ಸ್ ಆಫ್ ದಿ ಸಾಲಿಡ್ ವೆನ್ ಯು ಹೀಟ್ ದ ಸಾಲಿಡ್. ಸಾಲಿಡ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಸಾಲಿಡ್ನ ಕೂಲ್ ಮಾಡಿದರೆ ಏನಾಗುತ್ತೆ ನೋಡೋಣ, ರೈಟ್. ಸೊ ಇದೊಂದು ಆ್ಯನಿಮೇಷನ್. ದಿಸ್ ಈಸ್ ದ ಆ್ಯನಿಮೇಷನ್. ಓಕೆ, ಸೊ ಮಕ್ಕಳ ದೀಸ್ ಆರ್ ದ ಪಾರ್ಟಿಕಲ್ಸ್ ಆಫ್ ಎ ಸಾಲಿಡ್. ಯಾವುದೋ ಒಂದು ಐರನ್ ಬ್ಲಾಕ್ ಇದೆ, ಮೆಟಲ್ ಬ್ಲಾಕ್ ಇದೆ. ದೀಸ್ ಆರ್ ದಿ ಪಾರ್ಟಿಕಲ್ಸ್ ಆಫ್ ದಟ್ ಐರನ್ ಬ್ಲಾಕ್. ಓಕೆ, ಸೊ ಪಾರ್ಟಿಕಲ್ಸ್ ಹೇಗೆ ಬಿಹೇವ್ ಮಾಡ್ತಿದೆ ಸರ್? ಪಾರ್ಟಿಕಲ್ಸ್ ಆಫ್ ಸಾಲಿಡ್, ದೇ ಆರ್ ಜಸ್ಟ್ ವೈಬ್ರೇಟಿಂಗ್ ಅಬೌಟ್ ದೇರ್ ಮೀನ್ ಪೊಸಿಷನ್, ದೇ ಆರ್ ನಾಟ್ ಮೂವಿಂಗ್ ಫ್ರೀಲಿ. ಇಂಟರ್ ಪಾರ್ಟಿಕಲ್ ಸ್ಪೇಸ್ ತುಂಬ ಕಡಿಮೆ ಇದೆ, ಬಿಕಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ಸಪೋಸ್ ಐ ಹೀಟ್ ದಿಸ್ ಸಾಲಿಡ್, ಈ ಸಾಲಿಡ್ನ ನಾನು ಹೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ ಮಕ್ಕಳ, ಪಾರ್ಟಿಕಲ್ಸ್ ಹೇಗೆ ಅದರ ಬಿಹೇವಿಯರ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಓಕೆ, ಜಸ್ಟ್ ಐ ಹೀಟ್ ದ ಸಾಲಿಡ್. ಸೊ ನೋಡಿ ಏನಾಗ್ತಿದೆ, ಬದಲಾವಣೆ ನೋಡಿ ಏನಾಗ್ತಿದೆ, ಏನಾಯಿತು ನೋಡಿ. ಹೀಟ್ ಮಾಡ್ತಾ ಇದ್ದೀನಿ. ಎಸ್, ರೈಟ್.
ಸೊ ಮಕ್ಕಳ ನಿಮಗೆ ಇದು ಆಬ್ವಿಯಸ್ ಅನ್ನಿಸ್ತಾ ಇದೆ. ನಾನು ಹೀಟ್ ಮಾಡ್ತಾ 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 ಏನಾಯಿತು ಸರ್, ಪಾರ್ಟಿಕಲ್ಸ್ನ ಸ್ಪೀಡ್ ತುಂಬ ಜಾಸ್ತಿ ಆಯಿತು ಸರ್. ಹೀಟ್ ಮಾಡ್ತಾ ಮಾಡ್ತಾ ಅದರ ಸ್ಪೀಡ್ ಅಂದರೆ ಏನರ್ಥ ಮಕ್ಕಳ, ಇದು ಜಸ್ಟ್ ವೈಬ್ರೇಷನ್ ಆಗ್ತಾಯಿತ್ತು ಸಾಲಿಡ್ಸಲ್ಲಿ. ಸೊ ಅದರ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಜಾಸ್ತಿ ಆಯಿತು ಅಲ್ವಾ. ವೈಬ್ರೇಷನ್ ಆಗ್ತಿತ್ತು, ಅದರ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ನು ಜಾಸ್ತಿ ಆಯಿತು. ಬಿಕಾಸ್ ನಾನು ಹೀಟ್ ಸಪ್ಲೈ ಮಾಡಿದಾಗ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು, ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ನು ಜಾಸ್ತಿ ಆಯಿತು. ಓಕೆ ಮಕ್ಕಳ, ಹಾಗೆ ಗಮನಿಸಿ ವಾಟ್ ಹ್ಯಾಪನ್ ಟು ದ ಇಂಟರ್ ಪಾರ್ಟಿಕಲ್ ಸ್ಪೇಸ್. ಎಸ್, ನೀವು ಗಮನಿಸಿದರೆ ನೋಡಿ, ನಾನು ಕೂಲ್ ಮಾಡ್ತೀನಿ ಗೊತ್ತಾಗತ್ತೆ ನಿಮಗೆ. ನಾನು ಕೂಲ್ ಮಾಡ್ತಾ ಹೋಗ್ತೀನಿ. ಇಂಟರ್ ಪಾರ್ಟಿಕಲ್ ಸ್ಪೇಸ್ ಏನಾಗ್ತಿದೆ ನೋಡಿ ಮಕ್ಕಳ, ಇಂಟರ್ ಪಾರ್ಟಿಕಲ್ ಸ್ಪೇಸ್. ಎಸ್, ಇಂಟರ್ ಪಾರ್ಟಿಕಲ್ ಸ್ಪೇಸು ಕಡಿಮೆ ಆಗ್ತಾ ಇದೆ ಕೂಲ್ ಮಾಡಿದಾಗ. ನಾನು ಅದನ್ನು ಹೀಟ್ ಮಾಡಿದಾಗ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಕೂಡ ನೋಡಿ ಏನಾಗ್ತಿದೆ. ಎಸ್, ಬಿಕಾಸ್ ಆಫ್ ಆಫ್ ದ ಸ್ಪೀಡ್ ಇನ್ ವೈಬ್ರೇಷನ್ ಸ್ಪೀಡ್ ಜಾಸ್ತಿ ಆಗೋದ್ರಿಂದ ಅದರ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಜಾಸ್ತಿ ಯಾಕಾಗುತ್ತೆ ಅಂತಂದರೆ, ವೆನ್ ಯು ಹೀಟ್ ಎ ಸಾಲಿಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ತುಂಬ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ನೀವು ಹೀಟ್ ಮಾಡಿದಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಕಡಿಮೆ ಆಗೋದ್ರಿಂದ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಎ ಬ್ಯೂಟಿಫುಲ್ ಅನಿಮೇಷನ್ ನೋಡಿ. ಅದನ್ನು ನಾನು ಕೂಲ್ ಮಾಡ್ತೀನಿ ಈಗ, ಮತ್ತೆ ಕೂಲ್ ಮಾಡ್ತೀನಿ ನೋಡಿ. ಕೂಲ್ ಮಾಡ್ತಾ ಇದ್ದೀನಿ. ಎಸ್, ಕೂಲ್ ಮಾಡ್ತಾ ಇದ್ದೀನಿ, ರೈಟ್. ಎಸ್, ಸೊ this is the animation makla, this is the animation. Okay, so solids also expand on heating, but they do not expand much. They also contract on cooling, but not much makla. ಆದ್ರಿಂದ ನೋಡಿ, ನೀವು ಗಮನಿಸಿರ್ತೀರ ಕೆಲವು ಬ್ರಿಡ್ಜಸ್ ಮೇಲೆ, ಫ್ಲೈಓವರ್ಸ್ ಮೇಲೆ ಈ ರೋಡ್ ಹಾಕಿರ್ತಾರಲ್ಲ ಮಕ್ಕಳ, ಟಾರ್ ರೋಡ್ ಹಾಕಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ, ಗ್ಯಾಪ್. ಓಕೆ, ಇದು ನೆಲದ ಮೇಲೆ ಟಾರ್ ರೋಡ್ ಹಾಕ್ತಾರಲ್ಲ ಮಕ್ಕಳ, ಅದಕ್ಕೆ ಹಾಕಲ್ಲ. ನೆಲದ ಮೇಲೆ ಟಾರ್ ರೋಡ್ ಹಾಕಿದ್ರೆ ದೇರ್ ಇಸ್ ನೋ ಗ್ಯಾಪ್. ಬಟ್ ನಾನು ಹೇಳ್ತಿರೋದು ಬ್ರಿಡ್ಜಸ್ ಮೇಲೆ, ಫ್ಲೈಓವರ್ಸ್ ಮೇಲೆ ಏನು ಟಾರ್ ರೋಡ್ ಹಾಕಿರ್ತಾರೆ ಆ ಥರ ನೋಡಿ, ಈ ಥರ ಗ್ಯಾಪ್ ಬಿಟ್ಟಿರ್ತಾರೆ. ನೀವು ಗಮನಿಸಿ, ನೆಕ್ಸ್ಟ್ ಟೈಮ್ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಬ್ರಿಡ್ಜ್ ಮೇಲೆ, ಫ್ಲೈಓವರ್ ಮೇಲೆ ನೀವು ಗಮನಿಸಿ, ಈ ಥರ ಒಂದು ಗ್ಯಾಪ್ ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಮಕ್ಕಳ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫ್ಲೈಓವರು ಅಥವಾ ಬ್ರಿಡ್ಜ್ ಅಂತಿದ್ರೆ, ಆ ಫ್ಲೈಓವರ್ ಮೇಲೆ ಮತ್ತು ಕೆಳಗಡೆ ವಿಂಟರ್ ಸೀಸನ್ನಲ್ಲಿ ಕೂಲ್ ಬ್ರೀಸ್ ಅಥವಾ ವೆರಿ ಕೂಲ್ ಏರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸಮ್ಮರಲ್ಲಿ ಕೆಳಗಡೆ ಮತ್ತು ಮೇಲೆ ಹಾಟ್ ಏರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ರೋಡಲ್ಲಿರೋ ಅಂಥ ಇದಕ್ಕೆ ಅಂದರೆ ನೆಲದ ಮೇಲಿರೋವಂಥ ಟಾರ್ ರೋಡ್ಸ್ಗೆ ಒಂದು ಇನ್ಸುಲೇಷನ್ ಥರ ಅರ್ತ್ ಪ್ರೊವೈಡ್ ಮಾಡುತ್ತೆ, ಕೆಳಗಡೆಯಿಂದ ಇನ್ಸುಲೇಷನ್ ಥರ ಪ್ರೊವೈಡ್ ಮಾಡುತ್ತೆ. ಆದರೆ ಈ ಬ್ರಿಡ್ಜಸ್ ಮೇಲೆ ಮತ್ತು ಈ ಫ್ಲೈಓವರ್ಸ್ ಮೇಲಿರೋಂಥ ರೋಡ್ಸ್ಗೆ ದೆರ್ ಇಸ್ ನೋ ಸಚ್ ಇನ್ಸುಲೇಷನ್. ಬಿಕಾಸ್ ಮೇಲೆ ಕೆಳಗಡೆ ಏರ್ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಸಮ್ಮರಲ್ಲಿ ಹಾಟ್ ಏರ್ ಸರ್ಕ್ಯುಲೇಟ್ ಆಗ್ತಿರುತ್ತೆ, ವಿಂಟರಲ್ಲಿ ಕೋಲ್ಡ್ ಏರ್ ಸರ್ಕ್ಯುಲೇಟ್ ಆಗ್ತಿರುತ್ತೆ. ದೇರ್ ಫೋರ್ ಸಮ್ಮರಲ್ಲಿ they expand, the roads expand on heating, winterally the roads contract on cooling ಅಲ್ವಾ. ಸೊ ಅದಕ್ಕೆ ನೀವೇನಾದರೂ ಗ್ಯಾಪ್ಸ್ ಪ್ರೊವೈಡ್ ಮಾಡಲಿಲ್ಲ ಅಂತಂದರೆ ಬ್ರೇಕ್ ಆಗಿಬಿಡುತ್ತೆ ಮಕ್ಕಳ, ಬ್ರೇಕ್ ಆಗಿಬಿಡುತ್ತೆ. ಸಮ್ಮರಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ವಿಂಟರಲ್ಲಿ ಒಂಚೂರು ಕಾಂಟ್ರಾಕ್ಟ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಬ್ರೇಕ್ ಆಗಿಬಿಡುತ್ತೆ, ಪಾಟ್ ಹೋಲ್ಸ್ ಎಲ್ಲ ಆಗುತ್ತೆ, ಬ್ರೇಕ್ ಎಲ್ಲ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಯೂಶ್ವಲಿ ಬ್ರಿಡ್ಜಸ್ಸಲ್ಲಿ ಈ ಥರ ಒಂದು ಗ್ಯಾಪನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಇದನ್ನು ಪ್ರೊವೈಡ್ ಮಾಡೋದು ಯಾಕೆ ಅಂತಂದರೆ, ಬಿಕಾಸ್ ದೇ ನೋ ದ್ಯಾಟ್ ಸಾಲಿಡ್ಸ್ ಆಲ್ಸೋ ಎಕ್ಸ್ಪ್ಯಾಂಡ್ ಆನ್ ಹೀಟಿಂಗ್ ಆ್ಯಂಡ್ ದೇ ಕಾಂಟ್ರಾಕ್ಟ್ ಆನ್ ಕೂಲಿಂಗ್. ಅದೇ ಥರ ನೀವು ಇದರಲ್ಲಿ ನೋಡಿರ್ತೀರ ಮಕ್ಕಳ, ರೈಲ್ವೆ ಲೈನ್ಸಲ್ಲಿ ಅಲ್ವಾ. ರೈಲ್ವೆ ಲೈನ್ಸ್ ಒಂದು ಲೈನು ಇನ್ನೊಂದು ರೈಲ್ವೆ ಲೈನ್ಗೂ ಏನಾಗಿರುತ್ತೆ, ಗ್ಯಾಪ್ ಬಿಟ್ಟಿರ್ತಾರೆ. ಓಕೆ, ಸೊ ಕಂಟಿನ್ಯೂಸ್ ಆಗಿರಲ್ಲ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ. ಆ ಗ್ಯಾಪ್ ಯಾತಕ್ಕೆ ಬಿಟ್ಟಿರ್ತಾರೆ ಅಂದರೆ, ಎಗೈನ್ ಸೇಮ್ ರೀಸನ್. ಸಾಲಿಡ್ಸ್ ಎಕ್ಸ್ಪ್ಯಾಂಡ್ ಸ್ಲೈಟ್ಲಿ ಆನ್ ದ increase in temperature and they contract slightly on decrease in temperature. Therefore railway lines allu between two railway lines ಒಂದೇ ಟ್ರ್ಯಾಕಲ್ಲಿ ಎರಡು ಲೈನ್ಸ್ ನಡುವೆ ಒಂದು ಗ್ಯಾಪನ್ನು ಬಿಟ್ಟಿರ್ತಾರೆ. ಸೊ ಅದನ್ನು ನೀವು ಗಮನಿಸಿ ಮಕ್ಕಳ. ಓಕೆ, ದೀಸ್ ಆರ್ ದಿ ಅಪ್ಲಿಕೇಶನ್ಸ್, ನಾವು ಡೈಲಿ ಲೈಫಲ್ಲಿ ನೋಡುವಂಥ ಅಪ್ಲಿಕೇಶನ್ಸ್. ಸೊ
ಈ ಲೆಸನ್ನಲ್ಲಿ ವಿ ಸಾ ದಟ್ ಸಾಲಿಡ್ಸ್ ಆಲ್ಸೋ ಎಕ್ಸ್ಪ್ಯಾಂಡ್ ಆನ್ ಹೀಟಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ ಆನ್ ಕೂಲಿಂಗ್. ಬಟ್ ಸಾಲಿಡ್ಸ್ ಅಷ್ಟು ಲಿಕ್ವಿಡ್ಸ್ ಅಷ್ಟು ಎಕ್ಸ್ಪ್ಯಾಂಡ್ ಆಗಲ್ಲ, ಲಿಕ್ವಿಡ್ಸ್ ಅಷ್ಟು ಕಾಂಟ್ರಾಕ್ಟ್ ಆಗಲ್ಲ. ದೇ ಎಕ್ಸ್ಪ್ಯಾಂಡ್ ಸ್ಲೈಟ್ಲಿ ಆ್ಯಂಡ್ ದೇ ಕಾಂಟ್ರಾಕ್ಟ್ ಸ್ಲೈಟ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್ ಟು ದ ಗ್ಯಾಸಸ್ ಇಫ್ ಯು ಹೀಟ್ ಎ ಗ್ಯಾಸ್ ಆ್ಯಂಡ್ ಇಫ್ ಯು ಕೂಲ್ ಎ ಗ್ಯಾಸ್. ಸೊ ಗ್ಯಾಸಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಸಾಲಿಡ್ಸ್ ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಾ, ಲಿಕ್ವಿಡ್ಸ್ ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತಾ, ಅಥವಾ ಕೂಲ್ ಮಾಡಿದಾಗ ಸಾಲಿಡ್ಸ್ ಅಷ್ಟು ಕಾಂಟ್ರಾಕ್ಟ್ ಆಗುತ್ತಾ, ಸೈಜ್ ಕಮ್ಮಿ ಆಗುತ್ತಾ, ಲಿಕ್ವಿಡ್ಸ್ ಅಷ್ಟು ಸೈಜ್ ಕಮ್ಮಿ ಆಗುತ್ತಾ. ಸೊ ಗ್ಯಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅಗೈನ್ ಥ್ರೂ ಆ್ಯನಿಮೇಷನ್ಸ್ ಮತ್ತು ಥ್ರೂ ಆ್ಯಕ್ಟಿವಿಟೀಸ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಮಕ್ಕಳ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.